ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ಕೋನಮಾಪಕವನ್ನು ಯಾವ ರೀತಿ ಸರಿಯಾಗಿ ಇಟ್ಕೊಂಡು ಕೋನಗಳನ್ನು ಅಳತೆ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ದಿನನಿತ್ಯ ಎಲ್ಲೆಲ್ಲಿ ಕೋನಗಳನ್ನು ಕಾಣಬಹುದು ಅನ್ನೋದರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರಗಳನ್ನು ಬರೀಬಹುದು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಮೊದಲನೇ ಪ್ರಶ್ನೆ ನೋಡಿ, ಕೋನಗಳು ಎಲ್ಲಿವೆ? ಗಡಿಯಾರದಲ್ಲಿನ ಕೋನಗಳು. ನಾವು ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಎರಡು ಸೇರಿ ಇಲ್ಲಿ ಕೋನ ಉಂಟಾಗೋದನ್ನು ನೋಡ್ತೇವೆ. ಗಡಿಯಾರದ ಮುಳ್ಳುಗಳಿಂದ ಕೋನ ಉಂಟಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕೋನಗಳ ಮೇಲೆ ಅಂತ ನೋಡೋಣ. ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕೋನಗಳನ್ನು ಉಂಟು ಮಾಡುತ್ತವೆ. ಕರೆಕ್ಟು. ಬೇರೆ ಬೇರೆ ಸಮಯದಲ್ಲಿ ಈ ಕೋನಗಳ ಒಂದು ಅಳತೆ ಬೇರೆ ಬೇರೆ ಆಗುತ್ತೆ. 1 ಗಂಟೆಗೆ ಮುಳ್ಳುಗಳ ನಡುವಿನ ಕೋನವು 30 ಡಿಗ್ರಿ ಆಗಿದೆ. ಏಕೆ? ಈಗ ಅವರು ಇಲ್ಲಿ 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ಇಲ್ಲಿ ಕೋನ ಎಷ್ಟು ಅಂತ ನಮ್ಮನ್ನು ಅಳೀರಿ ಅಂತ ಕೇಳಲಿಲ್ಲ. ಅವ್ರು ಏನು ಕೇಳಿದ್ದಾರೆ, 1 ಗಂಟೆಗೆ ಮುಳ್ಳುಗಳ ನಡುವಿನ ಕೋನ 30 ಡಿಗ್ರಿ ಆಗಿದೆ. ಎಕ್ಸಾಕ್ಟಾಗಿ ಇಲ್ಲಿ 1 ಗಂಟೆಗೆ ಇಲ್ಲಿ 30 ಡಿಗ್ರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಏನಕ್ಕೆ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ, ಒಂದು ಪೂರ್ಣ ತಿರುವು ಅಂದರೆ ಅದೆಷ್ಟು? 360 ಡಿಗ್ರಿ. ಇಲ್ಲಿ ಗಡಿಯಾರದಲ್ಲಿ ಒಂದು ಪೂರ್ಣ ತಿರುವು, ಈ ಮುಳ್ಳು ಏನಿದೆ ಒಂದು ಪೂರ್ತಿಯಾಗಿ ತಿರ್ಕೊ ಬಂದರೆ ಅಲ್ಲಿ ಎಷ್ಟು ಆಗುತ್ತೆ? 360 ಡಿಗ್ರಿ ಆಗುತ್ತೆ. ಇಲ್ಲಿ 360 ಡಿಗ್ರಿಯನ್ನು ಒಂದು ಗಡಿಯಾರದಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ? 12 ಭಾಗವನ್ನು ಮಾಡಿದ್ದಾರೆ. ಒಂದು 360 ಡಿಗ್ರಿ ಕೋನವನ್ನು ಈ ಗಡಿಯಾರ ಎಷ್ಟು ಭಾಗ ಮಾಡಿದೆ? 12 ಭಾಗ ಮಾಡಿದೆ. ಇದಿಷ್ಟು ಒಂದು ಭಾಗ, ಇದಿಷ್ಟು ಒಂದು ಭಾಗ, 3, 4, 5, 6, 7, 8, 9, 10, 11, 12. ಅಂದರೆ ಇಲ್ಲಿ ಒಂದು ಪೂರ್ಣ ಕೋನವನ್ನು ಒಂದು ಗಡಿಯಾರದಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು? 12 ಭಾಗ ಮಾಡಿದ್ದಾರೆ. ಹಾಗಿದ್ರೆ ಪ್ರತಿ ಭಾಗನೂ ಎಷ್ಟಾಗುತ್ತೆ? ಇದು 1 ಗಂಟೆ, ಇದು 2 ಗಂಟೆ, ಇದು 3 ಗಂಟೆ. ನಿಮಿಷದ ಮುಳ್ಳು 12ರ ಮೇಲೆ ಇರಲಿ, ನಾವು ಗಡಿಯಾರದ ಮುಳ್ಳಷ್ಟೇ ಚೇಂಜ್ ಮಾಡ್ತಾ ಹೋಗೋಣ. 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, ಇದು ಎಲ್ಲದೂ ಒಂದೊಂದು ಗಂಟೆಯ ಬೇರೆ ಬೇರೆ ಭಾಗಗಳಾಯಿತು. ಈಗ ಪೂರ್ಣಕೋನ 360 ಡಿಗ್ರಿ. 360 ಡಿಗ್ರಿಯನ್ನು 12 ಭಾಗ ಮಾಡಿದ್ರೆ ಪ್ರತಿ ಭಾಗ ಎಷ್ಟಾಗುತ್ತೆ? ಎಷ್ಟಾಯಿತು? 360 ಭಾಗಿಸು 12. 12 ಮೂರಲೆ 36, 30 ಡಿಗ್ರಿ ಆಯಿತು ಅಲ್ವಾ? ಒಂದು ಪೂರ್ಣ ಕೋನವನ್ನು ಗಡಿಯಾರದಲ್ಲಿ 12 ಭಾಗಗಳಾಗಿ ಮಾಡಿದ್ದಾರೆ. ಹಾಗಾಗಿ ಪ್ರತಿ ಭಾಗದ ಅಳತೆ ಎಷ್ಟಾಯಿತು? 30 ಡಿಗ್ರಿ ಆಯಿತು. ಅಂದರೆ ಪ್ರತಿ ಗಂಟೆಗೆ ಎಷ್ಟಾಗುತ್ತೆ? ಅದು 30 ಡಿಗ್ರಿ ಆಗುತ್ತೆ ಇಲ್ಲಿ. ಹಾಗಾಗಿ 1 ಗಂಟೆಗೆ ಉದ್ದ ಮುಳ್ಳು ಅಂದರೆ ನಿಮಿಷದ ಮುಳ್ಳು ಎಷ್ಟಿದೆ? 12ರ ಮೇಲಿದೆ. ಗಂಟೆಯ ಮುಳ್ಳು ಎಷ್ಟಿದೆ? 1ರ ಮೇಲಿದೆ. ಅಂದರೆ ಇದು 1 ಗಂಟೆ. 1 ಗಂಟೆಗೆ ಎಷ್ಟಾಯಿತು? 30 ಡಿಗ್ರಿ ಆಯಿತು. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ನಾವು ನಿಮಿಷದ ಮುಳ್ಳನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೋತೀವಿ, ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಗಂಟೆ ಮುಳ್ಳು ಇಲ್ಲಿ 1 ಗಂಟೆ, ಇಲ್ಲಿ ನೋಡಿ 2 ಗಂಟೆ, ಇಲ್ಲಿ 4 ಗಂಟೆ. ಗಂಟೆ ಮುಳ್ಳು ಮಾತ್ರ ಚೇಂಜ್ ಆಗ್ತಾ ಇದೆ. ನಿಮಿಷದ ಮುಳ್ಳು 12ರ ಮೇಲೆ ಇರಲಿ. ಈಗ ಇದು ಒಂದು ಭಾಗ, 1 ಗಂಟೆ ಅಂದರೆ ಇದು ಒಂದು ಭಾಗ ಅಲ್ವಾ? ಎಷ್ಟು 30 ಡಿಗ್ರಿ ಆಯಿತು. ಅದೇ ರೀತಿಯಾಗಿ ಇಲ್ಲಿ 2 ಗಂಟೆ ಕೊಟ್ಟಿದ್ದಾರೆ. 2 ಗಂಟೆ ಅಂದರೆ ಇದು ಎಷ್ಟು ಭಾಗ ಆಯಿತು? ಇದೊಂದು ಭಾಗ, ಇದೊಂದು ಭಾಗ, 30 ಅಂದರೆ 2 ಗಂಟೆಗೆ ಎಷ್ಟು ಡಿಗ್ರಿ ಆಗಬೇಕಾಯಿತು? ಸರಿ. ಅದೇ ರೀತಿಯಾಗಿ ಇಲ್ಲಿ 4 ಗಂಟೆ ಅಂದರೆ 12 ಗಂಟೆಯ ಎಷ್ಟು ಭಾಗ ತಗೊಂಡ್ರು? 1 ಭಾಗ, 2 ಭಾಗ, 3 ಭಾಗ, 4 ಭಾಗ. 1 ಭಾಗ 30 ಡಿಗ್ರಿ ಅಂದರೆ 4 ಭಾಗ ಎಷ್ಟಾಯಿತು? ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಎಕ್ಸಾಕ್ಟಾಗಿ ಎಷ್ಟು ಡಿಗ್ರಿ ಅಂತ ನಾವು ಕೋನಮಾಪಕದ ಸಹಾಯ ಇಲ್ಲದೆ ಹೇಳಬಹುದು. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಒಂದು ಪೂರ್ಣ ಕೋನ ಅಂದರೆ 360 ಡಿಗ್ರಿ. ಗಡಿಯಾರದಲ್ಲಿ 360 ಡಿಗ್ರಿಯನ್ನು 12 ಭಾಗ ಅಂತ ತಿಳ್ಕೊಂಡ್ರೆ ನಾವು ಪ್ರತಿ ಒಂದೊಂದು ಗಂಟೆ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಉತ್ತರವನ್ನು ಈ ರೀತಿಯಾಗಿ ಬರೀಬಹುದು ನೋಡಿ. ಒಂದು ಗಡಿಯಾರವು 12 ಗಂಟೆಗಳನ್ನು ಹೊಂದಿರುತ್ತದೆ. 12 ಗಂಟೆಗಳು ಸೇರಿ ಒಂದು ಪೂರ್ಣ ಕೋನ ಆಗುತ್ತದೆ. ಒಂದು ಪೂರ್ಣ ಕೋನ ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ. ಆದ್ದರಿಂದ ಪ್ರತಿ ಗಂಟೆ ಅಂದರೆ 360 ಡಿವೈಡೆಡ್ ಬೈ 12 ಎಷ್ಟು ಡಿಗ್ರಿ ಆಯಿತು? 30 ಡಿಗ್ರಿ ಆಯಿತು. ಆದ್ದರಿಂದ 1 ಗಂಟೆ ಎಂದರೆ ನಿಮಿಷದ ಮುಳ್ಳು 12ರ ಮೇಲೆ, ಗಂಟೆಯ ಮುಳ್ಳು 1ರ ಮೇಲೆ ಇರುವುದರಿಂದ ಇದು 30 ಡಿಗ್ರಿ ಆಗಿದೆ.
ಕರೆಕ್ಟಾ? ಇಲ್ಲಿ 1 ಗಂಟೆ ತೋರಿಸಿದ್ದಾರೆ ಅಂದರೆ ಇದು 30 ಡಿಗ್ರಿ. ಯಾಕೆಂದರೆ ಇದು ಒಂದು ಭಾಗ, 12 ಭಾಗದಲ್ಲಿ ಒಂದು ಭಾಗ 30 ಡಿಗ್ರಿ ಆಯಿತು. ಅದೇ ರೀತಿ ಎರಡನೇ ಪ್ರಶ್ನೆ ಏನಿದೆ, 2 ಗಂಟೆಗೆ ಯಾವ ಕೋನ ಇರುತ್ತದೆ ಮತ್ತು 4 ಗಂಟೆಗೆ 6 ಗಂಟೆಗೆ ಅಂತ ಕೇಳಿದ್ದಾರೆ. ಈಗ ಗಡಿಯಾರವನ್ನು ನೋಡಿ ನಾವು ಯಾವ ಥರ ಬರಿಬೋದು. 1 ಗಂಟೆಗೆ 30 ಡಿಗ್ರಿ ಆದರೆ 2 ಗಂಟೆಗೆ ಎಷ್ಟಾಯಿತು? 2 ಗಂಟೆ 2 ಇಂಟು 30 60 ಡಿಗ್ರಿ ಆಯಿತು. 4 ಗಂಟೆಗೆ ಎಷ್ಟಾಯಿತು ನೋಡಿ, 1 ಗಂಟೆ ಅಂದರೆ 30 ಡಿಗ್ರಿ, ಅಂಥದ್ದು 4 ಗಂಟೆ 4 ಇಂಟು 30 120 ಡಿಗ್ರಿ ಆಯಿತು. ಅದೇ ರೀತಿಯಾಗಿ 6 ಗಂಟೆಗೆ ಎಷ್ಟಾಯಿತು? 1 ಗಂಟೆಗೆ 30 ಡಿಗ್ರಿ ಅಂತ ಆದರೆ 6 ಗಂಟೆಗೆ ಎಷ್ಟು ಡಿಗ್ರಿ? 6 ಇಂಟು 30 180 ಡಿಗ್ರಿ. ಈ ರೀತಿಯಾಗಿ ನಾವು ಪ್ರತಿ ಗಂಟೆಗೆ ಎಷ್ಟಾಯಿತು ಅಂತ ಬರಿಬೋದು. ಅದ್ರ ಜೊತೆ ಅವ್ರು ಏನು ಕೇಳಿದ್ರು, ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರೆ ಕೋನಗಳನ್ನು ಅನ್ವೇಷಿಸಿ. ಈಗ ಇಲ್ಲಿ ನಾವು 1 ಗಂಟೆ 2 ಗಂಟೆ 4 ಗಂಟೆ 6 ಗಂಟೆ ಬರೆದ್ವಿ. ಅದೇ ರೀತಿಯಾಗಿ ಉಳಿದ ಕೋನಗಳನ್ನು ಬರೆಯೋಣ. 3 ಗಂಟೆಯ ಕೋನ, 1 ಗಂಟೆಗೆ 30 ಡಿಗ್ರಿ ಆದರೆ 3 ಗಂಟೆಗೆ ಎಷ್ಟು ಡಿಗ್ರಿ? 3 ಗುಣಿಸು 30. 5 ಗಂಟೆಯ ಕೋನ 5 ಗುಣಿಸು 30. 7 ಗಂಟೆಯ ಕೋನ 7 ಗುಣಿಸು 30. 8 ಗಂಟೆಯ ಕೋನ 8 ಗುಣಿಸು 30 ಡಿಗ್ರಿ. 9 ಗಂಟೆಯ ಕೋನ 9 ಗುಣಿಸು 30 ಡಿಗ್ರಿ. ಈ ರೀತಿಯಾಗಿ ನಾವು ಬೇರೆ ಬೇರೆ ಕೋನದ ಅಳತೆಗಳನ್ನು ಬರಿಬಹುದು. ಎರಡನೇ ಪ್ರಶ್ನೆ ನೋಡಿ, ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ? ಕೋನದ ಶೃಂಗ ಯಾವುದು ಮತ್ತು ಕೋನದ ಬಾಹುಗಳು ಯಾವುವು ಅಂತ ಇದೆ. ಇಲ್ಲಿ ನೋಡಿ ಬಾಗಿಲು ತೆಗಿತಾ ಇದ್ದಾರೆ. ಇಲ್ಲಿ ಕೋನ ಹೇಗಾಗಿದೆ? ಈ ಒಂದು ಗೋಡೆಗೆ ಮತ್ತು ಈ ಒಂದು ಬಾಗಿಲನ್ನು ಸೇರಿ ಕೋನ ಆಗಿದೆ ಅಂತ ಹೇಳಬೇಕು. ಈ ರೀತಿಯಾಗಿ ಇಲ್ಲಿ ಕೋನ ಆಗಿದೆ. ಇದು ಕೋನದ ಶೃಂಗ. ಹೆಸರು ಕೊಡೋದಿದ್ರೆ PQR. ಇಲ್ಲಿ ಕೋನ ಆಗಿದೆ. ಇದು ಕೋನದ ಶೃಂಗ. ಈ ರೀತಿಯ ಬಾಗಿಲು ತೆಗೆದು ಹಾಕಿ ಮಾಡ್ತಾ ಇಲ್ಲಿ ಕೋನ ಆಗಿದೆ ಅಂತ ಹೇಳ್ಬೋದಾ? ಇಲ್ಲಿ ಏನು ಮಾಡಬೇಕು? ಇದಕ್ಕೆ ಉತ್ತರ ಯಾವ ರೀತಿಯಾಗಿ ಬರೆಯೋದು ನೋಡೋಣವಾ? ಹೌದು, ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಬಹುದು. ಬಾಗಿಲಿನ ಮೂಲೆಯು ಶೃಂಗವಾಗಿದೆ. ಗೋಡೆ ಮತ್ತು ಬಾಗಿಲು ಕೋನದ ಬಾಹುಗಳಾಗಿವೆ. ಈ ರೀತಿಯಾಗಿ PQR ಅಂತ ಹೆಸರು ಕೊಟ್ಕೊಂಡ್ರೆ ಈ ಬಾಗಿಲಿನ ಮೂಲೆ ಇದೆಯಲ್ಲ, ಇದು ಶೃಂಗ ಆಯಿತು. ಇಲ್ಲಿ ಕೋನ ಆಗಿದೆ, ಹಾಗಾಗಿ ಇದು ಶೃಂಗ ಆಯಿತು. ಈ ಒಂದು PQ ಮತ್ತು ಇದು QR, ಇದು ಗೋಡೆ PQ ಮತ್ತು ಇದು ಬಾಗಿಲು QR, ಇದು ಈ ಕೋನದ ಬಾಹುಗಳು ಅಂತ ಕರಿಬಹುದು. ವಿದ್ಯಾ ಜೋಕಾಲಿ ಆಡ್ತಾ ಇದ್ದಾಳೆ. ಇಲ್ಲಿ ತೂಗುವಿಕೆಯ ಪ್ರಾರಂಭದ ಕೋನ ಹೆಚ್ಚಾದಷ್ಟು ತನ್ನ ತೂಗುವಿಕೆಯ ವೇಗ ಹೆಚ್ಚಾಗುವುದನ್ನು ಅವಳು ಗಮನಿಸುತ್ತಾಳೆ. ಆದರೆ ಕೋನವು ಎಲ್ಲಿದೆ? ಕೋನ ಯಾವುದಾದ್ರೂ ಕೋನ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಜೋಕಾಲಿ ಹಿಂದೆ ಮುಂದೆ ಹೋಗಿದಾಗ ನಮಗೆ ಎಲ್ಲಿ ಇದೊಂದು ರೆಂಬೆ ಅಂತ ನೋಡಿಕೊಂಡ್ರೆ ಇದು ಮರದ ರೆಂಬೆ. ಇಲ್ಲೂ ಒಂದು ಕೋನ ಆಗಿದೆ, ಇಲ್ಲೂ ಒಂದು ಕೋನ ಆಗಿದೆ ಅಲ್ವಾ? ಇಲ್ಲಿ ಹಿಂದೆ ಈ ಜೋಕಾಲಿ ಹಿಂದೆ ಹೋದಾಗ ಇಲ್ಲಿ ಕೋನ ಜಾಸ್ತಿ ಆಗೋದು ನೋಡ್ಬೋದು. ಅದೇ ರೀತಿ ಜೋಕಾಲಿ ಮುಂದೆ ಬಂದಾಗ ಇಲ್ಲಿ ಕೋನ ಜಾಸ್ತಿ ಆಗೋದನ್ನು ನೋಡ್ಬೋದು. ಇಲ್ಲಿ ನಾವು ಕೋನವನ್ನು ನೋಡ್ಬೋದು. ಇದಕ್ಕೆ ಉತ್ತರವನ್ನು ಯಾವ ರೀತಿಯಾಗಿ ಬರೆಯೋದು? ನಾವು ಜೋಕಾಲಿಯಲ್ಲಿ ಕೋನ ಉಂಟಾಗೋದನ್ನು ನೋಡ್ತೀವಿ. ಎಲ್ಲಿ? ಇಲ್ಲಿ ನಾವು ಮರದ ರೆಂಬೆ ಮತ್ತು ಹಗ್ಗದ ನಡುವೆ ಕೋನ ಉಂಟಾಗುವುದನ್ನು ಕಾಣಬಹುದು. ಒಂದು ಚಿತ್ರದಲ್ಲಿ ಮರದ ರೆಂಬೆ ಮತ್ತು ಹಗ್ಗದ ಮಧ್ಯ ಕೋನ ಉಂಟಾಗೋದನ್ನು ನಾವು ಕಾಣಬಹುದು. ನೋಡಿ, ಈ ರೀತಿ ಇಳಿಜಾರನ್ನು ಕೊಟ್ಕೊಂಡು ಇಲ್ಲಿ ಬಾಲ್ ಹಾಕ್ತಾ ಇದ್ದಾರೆ. ಈ ಇಳಿಜಾರಿಗೂ ಬಾಲಿನ ವೇಗಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಕೋನ ಎಲ್ಲಾಗಿರೋದನ್ನು ಕಾಣ್ಬೋದು. ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಪಿಕ್ಚರು. ಇಲ್ಲಿ ನೋಡಿ, ಇದು ಇಳಿಜಾರು. ಈ ಬದಿ ಮತ್ತು ಇಳಿಜಾರು ಕೋನ ಉಂಟಾಗ್ತಿದೆ ನೋಡಿ. ಇಲ್ಲಿ ಇದೊಂದು ಇಳಿಜಾರು, ಇದೊಂದು ಕೋನ ಆಯಿತು, ಇದೊಂದು ಕೋನ ಆಯಿತು, ಇಲ್ಲೊಂದು ಇಳಿಜಾರಿದೆ, ಇಲ್ಲೊಂದು ಇಳಿಜಾರು ಇದೆ. ಇದು ಇಲ್ಲಿ ನೋಡಿ, ಇಲ್ಲೊಂದು ಕೋನ. ಈ ರೀತಿಯಾಗಿ ಇಮ್ಯಾಜಿನರಿ ಲೈನನ್ನು ನಾವು ಹೇಳ್ಕೊಂಡ್ರೆ ಇಲ್ಲಿ ಕೋನ ಆಗಿದೆ ಇಳಿಜಾರಿಂದು. ಅದೇ ರೀತಿಯಾಗಿ ಇಲ್ಲಿ ಕೋನ ಆಗಿದೆ, ಅದೇ ರೀತಿಯಾಗಿ ಇಲ್ಲಿ ಕೋನ ಆಗಿದೆ, ಅದೇ ರೀತಿಯಾಗಿ ಇಲ್ಲಿ ಕೋನ ಆಗಿದೆ. ಇಲ್ಲಿ ನಾವು ಇಮ್ಯಾಜಿನರಿ ಲೈನನ್ನು ಎಳ್ಕೊಳ್ಬೇಕು. ಅಲ್ಲಿ ಕೋನ ಆಗಿದೆ, ಆ ಕೋನ ಜಾಸ್ತಿ ಮತ್ತು ಕಡಿಮೆ ಆಗ್ತಾ ಇದ್ದಂಗೆ ಇಲ್ಲಿ ಬಾಲಿನ ಸ್ಪೀಡ್ ಕೂಡ ಜಾಸ್ತಿ ಕಡಿಮೆ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ? ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಹೌದು, ನಾವು ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲಿಕ್ಕೆ ಕೋನಗಳನ್ನು ಬಳಸಬಹುದು. ಕೋನ ಜಾಸ್ತಿ ಆಗ್ತಿದೆ ಅಥವಾ ಕೋನ ಕಡಿಮೆ ಆಗ್ತಿದೆ, ಯಾವ ರೀತಿಯಾಗಿ ಎಲ್ಲೊಂದು ಇಮ್ಯಾಜಿನರಿ ಲೈನನ್ನು ಬಳಸ್ಕೊಂಡು ಇಲ್ಲಿ ಕೋನ ಜಾಸ್ತಿ ಆದಾಗ ಇಳಿಜಾರು ಜಾಸ್ತಿ ಆಯಿತು, ಕೋನ ಕಡಿಮೆ ಆದಾಗ ಇಳಿಜಾರು ಕಡಿಮೆ ಆಯಿತು ಅಂತ ನಾವು ಹೇಳ್ಬೋದು. ಪ್ರತಿ ಕೋನದ ಬಾಹುಗಳು ಯಾವುವು? ಯಾವ ಬಾಹು ಕಾಣುತ್ತದೆ, ಯಾವ ಬಾಹು ಕಾಣುವುದಿಲ್ಲ? ಇಲ್ಲೊಂದು ಕೋನ ಆಗಿದೆ ಅಂತ ಹೇಳಿದ್ರೆ
ಈ ಇಳಿಜಾರು ಮತ್ತು ಇಲ್ಲೊಂದು ನಾವು ಇಮ್ಯಾಜಿನರಿ ಲೈನ್, ಒಂದು ಕಲ್ಪಿತ ಗೆರೆಯನ್ನು ಹಾಕ್ಕೊಂಡಿದ್ದೇವಲ್ಲ, ಇವೆರಡು ಸೇರಿ ಇಲ್ಲಿ ಕೋನ ಆಗಿದೆ. ಹಾಗಾಗಿ ಈ ಒಂದು ಇಳಿಜಾರಿನಲ್ಲಿ ಉಂಟಾದ ಕೋನದ ಬಾಹುಗಳು ಯಾವ್ಯಾವುದು? ಇಳಿಜಾರು ಮತ್ತು ಒಂದು ಕಲ್ಪಿತ ಗೆರೆ. ಇಲ್ಲಿ ಇಳಿಜಾರಿನ ಒಂದು ಬಾಹು ಕಾಣಿಸುತ್ತೆ, ಈ ಒಂದು ಕಲ್ಪಿತ ಗೆರೆ ಕಾಣಿಸೋದಿಲ್ಲ. ಉತ್ತರವನ್ನು ಈ ರೀತಿಯಾಗಿ ಬರಿಬಹುದು. ಹೌದು, ಚಪ್ಪಡಿಗಳ ಇಳಿಜಾರನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು. ಕಲ್ಪಿತ ಅಡ್ಡಗೆರೆ ಮತ್ತು ಇಳಿಜಾರು ಕೋನದ ಬಾಹುಗಳಾಗಿವೆ. ಚಪ್ಪಡಿಯ ಇಳಿಜಾರು ಕಾಣುತ್ತದೆ ಮತ್ತು ಕಲ್ಪಿತ ಅಡ್ಡಗೆರೆ ಕಾಣುವುದಿಲ್ಲ. ಇಲ್ಲಿ 2 ಕೀಟಗಳ ತಿರುಗುವಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೋನವನ್ನು ನಾವು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ. ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಹೇಗೆ? ಕೋನದ ಬಾಹುಗಳು ಮತ್ತು ಶೃಂಗ ಯಾವುದಾಗಿರುತ್ತದೆ? ಇಲ್ಲಿ ನೋಡಿ, ಇಲ್ಲೊಂದು ನಾವು ಇಮ್ಯಾಜಿನರಿ ಒಂದು ಅಡ್ಡಗೆರೆ, ಅದೇ ರೀತಿಯಾಗಿ ಒಂದು ಲಂಬ ಗೆರೆಯನ್ನು ಎಳ್ಕೊಂಡ್ರೆ ಇಲ್ಲಿ ಕೋನ ಆಗಿರೋ ಅಂತ ಹೇಳ್ಬೋದಾ? ಇಲ್ಲಿ ಈಗ ಇದಕ್ಕೊಂದು ABC ಅಂತ ಕೊಟ್ಟರೆ, ಇದೊಂದು ಅಡ್ಡಗೆರೆ, ಇದೊಂದು ಲಂಬಗೆರೆ. ಇಲ್ಲಿ ಕೋನ ಆಗಿದೆ. ಬಿ ಅನ್ನೋದು ಕೋನದ ಶೃಂಗ, AB ಮತ್ತು BC ಕೋನದ ಬಾಹುಗಳು. ಅದೇ ರೀತಿಯಾಗಿ ಇಲ್ಲೊಂದು ನಾವು ಕಲ್ಪಿತ ಗೆರೆಯನ್ನು, ಇದೊಂದು ಅಡ್ಡಗೆರೆ, ಇದೊಂದು ಲಂಬಗೆರೆ ಅಂತ ತಗೊಂಡ್ರೆ ಇಲ್ಲಿ ಕೋನ ಆಗಿದೆ. PQR ಅಂತ ಹೆಸರು ಕೊಟ್ಟರೆ PQ ಮತ್ತು QR ಕೋನದ ಬಾಹುಗಳು, ಅದೇ ರೀತಿಯಾಗಿ Q ಕೋನದ ಶೃಂಗ. ಈ ರೀತಿಯಾಗಿ ನಾವು ಇಲ್ಲಿ ಒಂದು ಕೋನ ಉಂಟಾಗಿದೆ ಅಂತ ಹೇಳ್ಬೋದು. ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಬರಿಬಹುದು? ಕೀಟಗಳನ್ನು ಸ್ಪರ್ಶಿಸುವ ಅಡ್ಡಗೆರೆ ಮತ್ತು ಲಂಬರೇಖೆಯನ್ನು ಗಮನಿಸಿದಾಗ ಕೀಟಗಳ ತಿರುಗುವಿಕೆಯು ಕೋನಗಳನ್ನು ಉಂಟು ಮಾಡುತ್ತಿದೆ. ಅಡ್ಡರೇಖೆ ಮತ್ತು ಲಂಬರೇಖೆಗಳನ್ನು ಕೋನದ ಬಾಹುಗಳೆಂದು ಪರಿಗಣಿಸಬಹುದು. ಇಲ್ಲಿ ಕೀಟ ತಿರುಗ್ತಾ ಇದೆ. ಇಲ್ಲಿ ನಾವು ಒಂದು ಕಲ್ಪಿತ ಅಡ್ಡಗೆರೆ ಮತ್ತು ಲಂಬಗೆರೆಯನ್ನು ಹಾಕೊಂಡಾಗ ಇಲ್ಲಿ ಕೋನ ಉಂಟಾಗಿದೆ. ಇಲ್ಲಿ ಕೋನ ಉಂಟಾಗಿದೆ ಅಂದರೆ ಬಾಹುಗಳು ಯಾವುದಾಯಿತು? ಈ ಒಂದು ಕಲ್ಪಿತ ಅಡ್ಡಗೆರೆ ಮತ್ತು ಲಂಬಗೆರೆಗಳು ಕೋನದ ಬಾಹುಗಳಾಯಿತು. ಅದೇ ರೀತಿಯಾಗಿ ಇದು ಕೋನದ ಶೃಂಗ ಆಯಿತು. ಈ ರೀತಿಯಾಗಿ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಕೋನಗಳನ್ನು ಯಾವ ರೀತಿಯಾಗಿ ರಚನೆ ಮಾಡೋದು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.